ರಂಗಭೂಮಿ ಸಿನಿಮಾ. ಹೆಣ್ಣಿನ ಈ ಸ್ಥಿತಿ ಕಾರಣ ಆಗಿರೋ ಈ ಕುಮಾರನಿಗೆ ಸರಿಯಾದ ಶಿಕ್ಷೆ ಕೊಡೋದು ಒಂದು ನ್ಯಾಯ. ಕಿರುತೆರೆ ಎಲ್ಲ ಕಡೆ ಸಲ್ಲುವ ವಿಶಿಷ್ಟ ಪ್ರತಿಭೆ. ನಾನು ಇಲ್ಲಿ ಹೀಗೆಯೇ ಆಗಬೇಕು ಎಂದುಕೊಳ್ಳದೆ ಕಲೆಯ ಹಲವು ಪ್ರಕಾರಗಳೊಡನೆ ಅನುಸಂಧಾನಗೊಂಡು ಸಾಧನೆಯ ಹಾದಿಯಲ್ಲಿ ಅಲೆದಾಡುವ ಕಲಾ ಜಂಗಮ. ಯಶಸ್ಸಿಗೆ ಹಿರಿ ಹಿಗ್ಗದೆ, ಸೋಲಿನಲ್ಲಿ ತಲೆಯ ಮೇಲೆ ಕೈಯಿಟ್ಟು ಕೂರದೆ, ಮುಂದಿನದರತ್ತ ಬುದ್ಧಿ ಮನಸ್ಸುಗಳನ್ನು ಕೇಂದ್ರೀಕರಿಸಿ ಕಾರ್ಯೋನ್ಮುಖವಾಗುವ ಕಾಯಕ ಜೀವಿ. ಸಿಟ್ಟು ಸೆಡವುಗಳಿಲ್ಲದ ನಗುಮುಖದ ಸ್ನೇಹ ಜೀವಿ ಟಿ.ಎಸ್. ನಾಗಾಭರಣ. ತಲಕಾಡು ಶ್ರೀನಿವಾಸಯ್ಯ ರುದ್ರಮ್ಮ ದಂಪತಿಗಳ ಎರಡನೆಯ ಮಗ. ತಲಕಾಡು ಕನ್ನಡ ದೊರೆಗಳಾದ ಗಂಗರಾಳಿದ ಪಟ್ಟಣ. ಸಂಸ್ಕೃತಿ ಕಲೆಗಳಿಗೆ ಹೆಸರಾದ ತಾಣ. ಶ್ರೀಯುತರು ಬೆಳೆದ ಬಾಲ್ಯದ ವಾತಾವರಣವೇ ಅವರಲ್ಲಿ ಸಾಂಸ್ಕೃತಿಕ ಸಂಸ್ಕಾರವನ್ನು ಹುದುಗಿಸಿತ್ತು, ಜೊತೆಗೆ ಮಹತ್ತರವಾದ ಕನಸನ್ನೂ ರೂಪಿಸಿತ್ತು. ತಲಕಾಡಿನಲ್ಲಿ ಆ ಮರಳಿನ ಜೊತೆ ಆಟ ಆಡ್ತಾ ನನ್ನ ಬಾಲ್ಯವನ್ನು ಕಳೀತಾ ಇದ್ದಾಗ ನಮ್ಮ ಅಟ್ಟದ ಮೇಲೆ ಬೃಹತ್ ಕಥಾ ಮಂಜರಿಯನ್ನು, ನನ್ನ ಅಜ್ಜಿ ಓದ್ತಾ ಇದ್ದಂಥ ರಾಮಾಯಣ ಮಹಾಭಾರತಗಳನ್ನು ನಾನು ಅಟ್ಟದಿಂದ ಕೆಳಗೆ ತಂದು ಓದ್ತಾ ಇದ್ದೆ. ಆ ಎಲ್ಲ ಪಾತ್ರಗಳನ್ನು ಮರಳಿನ ಮೇಲೆ ಕೂತ್ಕೊಂಡು ಅಥವಾ ಮಲ್ಕೊಂಡು ಇದ್ದಾಗ ಆಕಾಶದಲ್ಲಿರೋ ಮೋಡಗಳನ್ನು ನೋಡಿಕೊಂಡು ಇದು ಈ ಪಾತ್ರ, ಇದು ಆ ಪಾತ್ರ ಅಂತೆಲ್ಲ ಯೋಚನೆ ಮಾಡ್ತಾಯಿದ್ದೆ. ಇದು ನನ್ನ ವಿಷುವಲ್ ಸೆನ್ಸನ್ನು ಒಂದು ರೀತಿ ಪ್ರವೋಕ್ ಮಾಡಿರ್ಬೋದು ಅಂತ ನನಗನ್ಸುತ್ತೆ. ಆದರೆ ಆ 10-12 ವರ್ಷಗಳವರೆಗಿನ ನನ್ನ ಬಾಲ್ಯದಲ್ಲಿ ನನ್ನ ಊರು ಕೊಟ್ಟಂತಹ ಅನುಭವ ಏನಿದೆ ಅದು ಇವತ್ತಿನ ನನ್ನ ಸಿನಿಮಾ ಅಂತ ಹೇಳೋದಕ್ಕೆ ಖಂಡಿತ ಅದೊಂದು ಆತ್ಮವಿಶ್ವಾಸದಿಂದ ಹೇಳ್ತೇನೆ. ಪ್ರಾಥಮಿಕ ವಿದ್ಯಾಭ್ಯಾಸ ತಲಕಾಡಿನಲ್ಲಿಯೇ ನಡೆಯಿತು. ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕೆಂದು ಬೆಂಗಳೂರಿಗೆ ಬಂದಿದ್ದೇ ಭರಣರ ಬದುಕಿನ ದಿಕ್ಕು ಬದಲಾಯಿತು. ಮುಂದೊಂದು ದಿನ ಅವರಲ್ಲಿ ಸ್ಪಷ್ಟವಾಗಿ ಹೊರಹೊಮ್ಮಬಹುದಾದ ಕಲಾ ಪ್ರತಿಭೆಗೆ ವೇದಿಕೆ ದೊರೆಯಿತು. ಹುದುಗಿದ್ದ ಶಕ್ತಿಗೆ ಇನಿತಿನಿತೆ ಹೊಳಪು ದೊರೆಯಲಾರಂಭಿಸಿತು. ಹಾಡುಗಾರಿಕೆ, ಭಾಷಣ, ಪ್ರಬಂಧ ಬರಹ ಮುಂತಾದವುಗಳಲ್ಲಿ ಭಾಗವಹಿಸುವಿಕೆ ಒಳಗೊಳಗೆ ಒಬ್ಬ ಕಲಾವಿದನನ್ನು ರೂಪಿಸುತ್ತಿದ್ದವು. ಸಹಜವಾಗಿ ನಾಟಕಗಳತ್ತ ಒಲವುಂಟಾಯಿತು. BSc LLB ಪದವಿ ಪಡೆದಿರುವ ಇವರು ಕರಿಯ ಕೋಟು ತೊಟ್ಟು ವಕೀಲನಾಗದೆ ಟೋಪಿ ತೊಟ್ಟು ಚಲನಚಿತ್ರ ನಿರ್ದೇಶಕರಾದರು. ಇವರು ಚಲನಚಿತ್ರ ನಿರ್ದೇಶಕರಾಗಲು ಮೆಟ್ಟಿಲುಗಳಾದದ್ದು ರಂಗಭೂಮಿಯ ಅನುಭವ ಮತ್ತು ಸಂಪರ್ಕ. ಕಾಲೇಜು ವ್ಯಾಸಂಗದ ಸಮಯದಲ್ಲಿ ನಾಟಕ ಶಿಬಿರಕ್ಕೆ ಸೇರಿಕೊಂಡರು. ಆಗ ಸಿಗುತ್ತಿದ್ದುದು ₹2.5 ಸ್ಟೈಫಂಡ್. ಕಲೆಯ ಮೇಲಿದ್ದ ಆಸಕ್ತಿ ಮತ್ತು ಸಿಗುತ್ತಿದ್ದ ಸ್ಟೈಫಂಡ್ ಎರಡೂ ಬೆರೆತು ಕಲಿಕೆ ನಿರಂತರವಾಯಿತು. ತರಗತಿಗಳಲ್ಲಿ BV ಕಾರಂತ್, ಪ್ರೇಮಾ ಕಾರಂತ್, ಸಾಯಿ ಪರಾಂಜಪೆ, ಆದ್ಯ ರಂಗಾಚಾರ್ಯ ಮುಂತಾದವರು ಪಾಠ ಹೇಳಿದರು. ನಾಗಾಭರಣ ಪಕ್ಕಾ ರಂಗಕರ್ಮಿಯಾಗಿ ಹೊಮ್ಮಿದರು. ಕಾರಂತರು ಅವರ ಎಲ್ಲ ರಂಗ ಪ್ರಯೋಗಗಳಲ್ಲಿ ಭರಣರನ್ನು ನೇಪಥ್ಯದಲ್ಲಿ ದುಡಿಸಿಕೊಂಡು ರಂಗದ ಮೇಲೂ ಮೆರೆಸಿದರು. ರಂಗಭೂಮಿಯ ಅನುಭವದ ಮೇರೆಗೆ ಗಿರೀಶ್ ಕಾರ್ನಾಡರ ಕಾಡು ಚಿತ್ರದ ಕಲಾ ನಿರ್ದೇಶನ ಮತ್ತು ವಸ್ತ್ರ ವಿನ್ಯಾಸಕರ ಸಹಾಯಕರಾಗಿ ಕೆಲಸ ಮಾಡಿದರು. ಅಲ್ಲಿಯೇ ಸಹ ನಿರ್ದೇಶಕರಾಗಿ ಕೂಡ ಬಡ್ತಿ ಪಡೆದರು. ಒಂದಾನೊಂದು ಕಾಲದಲ್ಲಿ ಚೋಮನದುಡಿ ಚಿತ್ರಗಳಲ್ಲೂ ಸಹಾಯಕರಾಗಿ ಅನುಭವವನ್ನು ಪಡೆದರು. ಮುಂದೆ ಇವರೇ ಗ್ರಹಣ ಚಿತ್ರದ ನಿರ್ದೇಶಕರಾದರು. 1978ರಲ್ಲಿ ನಿರ್ಮಾಣಗೊಂಡ ಈ ಚಿತ್ರ ನಾಗಾಭರಣರಿಗೆ ಹೆಸರು ಮತ್ತು ಖ್ಯಾತಿ ಎರಡನ್ನೂ ತಂದಿತ್ತಿತು. ಉತ್ತಮ ಚಿತ್ರಕಥೆಗಾಗಿ ಮತ್ತು ರಾಷ್ಟ್ರೀಯ ಭಾವೈಕ್ಯತೆಗಾಗಿ ಹೀಗೆ 2 ರಾಷ್ಟ್ರ ಪ್ರಶಸ್ತಿಗಳು ಸಂದವು. ಭಾರತೀಯ ಪನೋರಮಾ ವಿಭಾಗದಲ್ಲಿ ಆಯ್ಕೆಯಾಯಿತು. ಚೊಚ್ಚಲ ನಿರ್ದೇಶನದಲ್ಲೇ 2 ರಾಷ್ಟ್ರ ಪ್ರಶಸ್ತಿ ಗಳಿಸಿದ್ದು ಕನ್ನಡದಲ್ಲಿ ಪ್ರಥಮ. ಮ್ಯಾನ್ಹೀಮ್, ಜರ್ಮನಿ, ಚೀನಾ ಮತ್ತು ಭಾರತದಲ್ಲಿ ನಡೆದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲೂ ಪ್ರದರ್ಶಿತವಾಯಿತು. ರಾಜ್ಯ ಪ್ರಶಸ್ತಿಯೂ ಲಭಿಸಿತು.
ನಂತರ ನಾಗಾಭರಣ ರದ್ದು ಚಿತ್ರಪಥದಲ್ಲಿ ನಾಗಾಲೋಟದ ಗತಿ. ಇದುವರೆಗೆ ಅವರು ಒಟ್ಟು 34 ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಗ್ರಹಣದ ನಂತರ ಅವರು ಬಂಗಾರದ ಜಿಂಕೆ, ಅನ್ವೇಷಣೆ, ಪ್ರಾಯ ಪ್ರಾಯ ಪ್ರಾಯ, ಬ್ಯಾಂಕರ್ ಮಾರ್ಗಯ್ಯ, ಪ್ರೇಮಯುದ್ಧ, ಒಂಟಿ ಧ್ವನಿ, ಮಕ್ಕಳಿರಲವ್ವ ಮನೆ ತುಂಬ, ಆಹುತಿ, ನೆನಪಿನ ದೋಣಿ, ರಾವಣ ರಾಜ್ಯ ಮತ್ತು ಸೇಡಿನ ಸಂಚು ಚಿತ್ರಗಳನ್ನು ನಿರ್ದೇಶಿಸಿದರು. ಇವುಗಳಲ್ಲಿ ಕಲಾತ್ಮಕ ಮತ್ತು ವ್ಯಾಪಾರಿ ಎರಡೂ ಬಗೆಯ ಚಿತ್ರಗಳಿದ್ದವು. ಹಾಗೆ ಚಿತ್ರಗಳನ್ನು ವರ್ಗೀಕರಣ ಮಾಡುವುದೇ ಭರಣರಿಗೆ ಇಷ್ಟವಾಗದ ವಿಷಯವಾಗಿತ್ತು. ಒಂದು ಚಿತ್ರ ಅದರ ಹೃದಯ ತನ್ನ ಕಲಾವಂತಿಕೆಯನ್ನು ಬೆಳಗಿಸ್ಕೊಳ್ಬೇಕು ಮತ್ತು ಅದನ್ನು ಅಧಿಕೃತವಾಗಿ ರೂಢಿಸಿಕೊಳ್ಳಬೇಕು. ಆದರೆ ಅದರ ಹೊರಗು, ಅದರ ಬಹಿರಂಗ ಏನಿದೆ, ಅದು ವಾಣಿಜ್ಯಕ್ಕೆ ಒಪ್ಪಂದವನ್ನು ಮಾಡಿಕೊಂಡು ಜನರನ್ನು ಆಕರ್ಷಿಸುವಂತಿರಬೇಕು ಅಂತ. ನಿಜವಾಗಿಯೂ ಜನರನ್ನೂ ನೋಡ್ತಾ ಅವರಿಗೂ ಹತ್ತಿರವಾಗ್ತಾ ತನ್ನ ಕಲಾಭಿವ್ಯಕ್ತಿಯನ್ನು ಇಮ್ಮಡಿಗೊಳಿಸ್ತಾ ಹೋಗೋದಿದೆಯಲ್ಲ, ಅಂತಹ ಚಿತ್ರಗಳಿಗೆ ಇವತ್ತು ನಿಜವಾಗಿಯೂ ನಾನು ಒಳ್ಳೆಯ ಚಿತ್ರಗಳು ಅನ್ನೋ ಸಾಧ್ಯತೆಗಳನ್ನು ಹೇಳ್ತಾ ಹೋಗ್ತೇನೆ. ಇಲ್ಲಿರೋದು ಕೇವಲ ಒಳ್ಳೆಯ ಚಿತ್ರ ಮತ್ತು ಕೆಟ್ಟ ಚಿತ್ರ ಅಷ್ಟೇ. ಆಸ್ಫೋಟ ಮಾಡುವ ವೇಳೆಗೆ ನಾಗಾಭರಣ ವ್ಯಾಪಾರಿ ಚಿತ್ರ ಮತ್ತು ಕಲಾತ್ಮಕ ಚಿತ್ರ ಇವೆರಡನ್ನೂ ಬೆಸೆಯುವ ಬಗೆಯನ್ನು ಕಂಡುಕೊಂಡು ಅದೇ ಹಾದಿಯಲ್ಲಿ ಮುಂದುವರಿದರು. ಆಸ್ಫೋಟ ಚಿತ್ರಕ್ಕೂ ರಾಜ್ಯ ಪ್ರಶಸ್ತಿ ಲಭಿಸಿತು. ಇವರಿಂದ ಸೇತು ಸಿನಿಮಾಗಳ ಪರಂಪರೆ ಪ್ರಾರಂಭವಾಯಿತು. ಇವರು ಚಿತ್ರಕ್ಕೆ ಕಥೆ ಹುಡುಕುವ ಅಥವಾ ವಸ್ತುವನ್ನು ಆರಿಸಿಕೊಳ್ಳುವ ಶೈಲಿಯೇ ವಿಶಿಷ್ಟವಾದುದು. ನಾಗಾಭರಣ ತಾನೇ ದೊಡ್ಡ ಮನುಷ್ಯ, ನನಗೆ ಎಲ್ಲ ಗೊತ್ತಿದೆ ಅಂತ ಎಂದೂ ಮೆರೆದವನಾದ. ನಾಗಾಭರಣರಲ್ಲಿರೋ ಒಂದು ದೊಡ್ಡ ಗುಣ ಅಂದರೆ 10 ಜನನ ಸೇರಿಸಿ 10 ಜನರ ಅಭಿಪ್ರಾಯಗಳನ್ನು ತಗೊಂಡು ಅದನ್ನು ಆಮೇಲೆ ತನ್ನದನ್ನಾಗಿಸಿಕೊಂಡು ಇಂಟರ್ನಲೈಸೇಷನ್ ಮಾಡಿಕೊಂಡು ಅದರ ಮೂಲಕ ಒಂದು ಹೊಸ ರೂಪವನ್ನು ಕೊಡಬಲ್ಲ. ಎಷ್ಟೋ ಅಭಿಪ್ರಾಯಗಳು, ವೈವಿಧ್ಯಪೂರ್ಣವಾಗಿರತಕ್ಕಂಥ ಎಲ್ಲ ಬೇರೆ ಬೇರೆಯ ಪದರಗಳನ್ನು, ಬಣ್ಣಗಳನ್ನು, ಸ್ತರಗಳನ್ನು ಅವನು ಬಹಳ ಸೂಕ್ಷ್ಮವಾಗಿ ನಾಗಾಭರಣ ಹಿಡಿದು ಸಿನಿಮಾ ಮಾಡೋದಾಗಲಿ, ರಂಗಭೂಮಿಯ ಮೇಲೆ ತಾನು ಮಾಡುವ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದಾಗಲಿ ಅವರಲ್ಲಿರುವ ದೊಡ್ಡ ಗುಣ ಅಂತ ನನಗೆ ಭಾವಿಸ್ತೀನಿ. ಹಾಗೆ ಹೊಸೆದ ಒಂದು ಕಥೆ ಸಂತ ಶಿಶುನಾಳ ಶರೀಫ. ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಶರೀಫರ ತತ್ವಪದಗಳನ್ನು ಇರಿಸಿ ಸಿಗುವ ತೆಳು ಸಂಗತಿಗಳನ್ನೇ ಆಧರಿಸಿ ಗಟ್ಟಿ ಕಥೆಯ ಒಳ್ಳೆ ಚಿತ್ರವನ್ನೇ ರೂಪಿಸಲಾಯಿತು. ನಿರ್ದೇಶಕರಲ್ಲಿ ಉತ್ತಮ ನಿರ್ದೇಶಕರು ಭರಣ ಅವರು. ಅದೇ ರೀತಿಯಲ್ಲಿ ಕಲಾವಿದರಿಗೆ ಅತ್ಯಂತ ಪ್ರೀತಿ ಪಾತ್ರರಾದಂಥ ನಿರ್ದೇಶಕರು ಕೂಡ. ಸೆಟ್ನಲ್ಲಂತೂ ಭರಣ ಅವ್ರ ಜೊತೆ ಕೆಲಸ ಮಾಡೋದು ಒಂದು ಭಾಳ ವಿಶಿಷ್ಟವಾದಂಥ ಅನುಭವ. ಇದಕ್ಕೆ ಮುಖ್ಯ ಕಾರಣ ಒಂದು ಹೇಳ್ಬೋದು, ಅದು ಭರಣ ಅವರ ವ್ಯಕ್ತಿತ್ವವೇ. ನಾನು ಒಬ್ಬ ಉತ್ತಮ ಕಲಾವಿದನಾಗಿ ರೂಪುಗೊಂಡಿದ್ದು ಕೂಡ ಭರಣ ಅವ್ರ ಚಿತ್ರಗಳಲ್ಲಿ ಅನಿಸುತ್ತೆ ನನಗೆ. ಹಲವು ವೇಳೆ ಕಲಾವಿದರು ತಪ್ಪು ಮಾಡಿದಾಗ ಕೂಡ ಭರಣ ಅವರು ಒಂದು ಹಾರ್ದಿಕವಾಗಿ ಒಂದು ಸಲ ನಕ್ಬಿಡ್ತಾರೆ. ಎಷ್ಟು ಹಾಯ್ ಅನಿಸುತ್ತಂತಂದರೆ, ನಮ್ಮ ಆ ತಪ್ಪಿನಿಂದ ಕೂಡ ನಾನು ಮತ್ತೆ ಇನ್ನೊಂದಷ್ಟು ಒಳ್ಳೆಯದನ್ನು, ಒಂದು ಎತ್ತರವಾದದನ್ನು ಕೊಡಬೇಕು ಅನ್ನೋಂಥ ಒಂದು ಪಾಸಿಟಿವ್ ಫೀಲಿಂಗು ಭರಣ ಅವರು ಸೃಷ್ಟಿ ಮಾಡಿಬಿಡ್ತಾರೆ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ರಾಷ್ಟ್ರ ಮಟ್ಟದಲ್ಲಿ ನರ್ಗೀಸ್ ದತ್ ಪ್ರಶಸ್ತಿಯನ್ನು ಮತ್ತು ರಾಜ್ಯ ಪ್ರಶಸ್ತಿಗಳನ್ನು ಈ ಚಿತ್ರ ಪಡೆಯಿತು. ನಾಗಾಭರಣ ಚಿತ್ರ ನಿರ್ದೇಶಕರೆಂದು ತಾವೇ ಬೇರೆ ಬಗೆಯಾಗಿ ಚಿಂತಿಸಿದವರಲ್ಲ. ಸಾಹಿತ್ಯ, ಸಂಗೀತ ಮತ್ತು ರಂಗಭೂಮಿಯ ಒಡನಾಟದಲ್ಲೇ ಚಿತ್ರದ ವಸ್ತುಗಳಿಗಾಗಿ ನಿರಂತರ ಹುಡುಕಾಟ ನಡೆಸಿದವರು. ಈ ಸಾಹಿತ್ಯ ಪ್ರೀತಿ ಅನ್ನೋದು ಅವರಿಗೆ
ಸಾಹಿತಿಗಳ ಒಡನಾಟ ಇದೆಯಲ್ಲ ಅದನ್ನು ಅವರು ತುಂಬ ಬಹಳ ವರ್ಷಗಳಿಂದ ಅವ್ರಿಗೆ ಬಹಳ ಹತ್ತಿರದ ಒಡನಾಟ ಅವ್ರಿಗೆ ಸಾಹಿತಿಗಳ ಜೊತೆ ಇದೆ. ಅದು ಸುಮ್ಮನೆ ಒಂದು ಪ್ರಯೋಜನಕ್ಕೋಸ್ಕರ ಹೋಗಿ ಮಾಡಿಕೊಂಡಂಥ ಗೆಳೆತನ ಅಲ್ಲ, ಬಹಳ ನಿಕಟವಾದ ಬಹಳ ಆತ್ಮೀಯವಾದ ಸಂಬಂಧನ ಅವರು ಹೆಚ್ಚಿನ ಸಾಹಿತಿಗಳ ಜೊತೆ ಇಟ್ಕೊಂಡಿದ್ದಾರೆ. ಇದೆಲ್ಲದರ ಪರಿಣಾಮವಾಗಿ ಅವರು ಅದನ್ನು ತಮ್ಮ ಚಲನಚಿತ್ರಗಳಿಗೆ ತುಂಬ ಚೆನ್ನಾಗಿ ಅದನ್ನು ಬಳಸ್ಕೊಂಡಿದ್ದಾರೆ ಅಂತ. ಅದರ ಫಲಶ್ರುತಿ ಎಂಬಂತೆ ಸಿದ್ಧವಾದುದೇ ಮೈಸೂರು ಮಲ್ಲಿಗೆ. ಕನ್ನಡದ ಹೆಸರಾಂತ ಕವಿ ಕೆ.ಎಸ್. ನರಸಿಂಹಸ್ವಾಮಿಯವರ ಕಾವ್ಯಗಳನ್ನು ಆಧರಿಸಿ ಸ್ವಾತಂತ್ರ್ಯ ಚಳುವಳಿಯ ಹಿನ್ನೆಲೆಯಲ್ಲಿ ಕಥೆಯೊಂದನ್ನು ಹೆಣೆಯಲಾಯಿತು. ಚಿತ್ರ ತೆರೆಯ ಮೇಲೆ ಒಂದು ವಿಶಿಷ್ಟ ಪ್ರೇಮ ಕಾವ್ಯವಾಗಿ ಮೂಡಿಬಂತು. ಚಿತ್ರ ನಿರೂಪಣೆಯ ಜೊತೆಗೆ ಸಿ. ಅಶ್ವತ್ಥರ ಸಂಗೀತವೂ ಪರಿಣಾಮಕಾರಿಯಾಗಿ ಇತ್ತು. ಚಿತ್ರ ಹಲವು ರಾಜ್ಯ ಪ್ರಶಸ್ತಿಗಳನ್ನು, ರಾಷ್ಟ್ರ ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿತು. ಅಲ್ಲದೆ 25 ವಾರಗಳ ಕಾಲ ಪ್ರದರ್ಶನ ಕಂಡಿತು. ಸಂಗೀತದ ಬಗ್ಗೆ ಅವರಿಗೆ ತುಂಬ ಒಳ್ಳೆಯ ಅಭಿರುಚಿ ಇದೆ. ಅವರು ಕೆಲವು ಸಾರಿ ರಂಗಗೀತೆಗಳನ್ನು, ಅದರ ಮಟ್ಟುಗಳನ್ನು ಸಂಗೀತ ನಿರ್ದೇಶಕರ ಬಳಿ ಪ್ರಸ್ತಾಪ ಮಾಡಿ ಇಂತಹ ರೀತಿಯಲ್ಲಿ ರಾಗ ಸಂಯೋಜನೆ ಇದ್ದರೆ ಒಳ್ಳೆಯದು, ಆ ರೀತಿಯ ಟ್ಯೂನ್ಗಳು ಹೆಚ್ಚು ಈ ಚಿತ್ರಕ್ಕೆ ಅಳವಡಿಸ್ಬೋದು, ಅದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಅಂತ ಹೇಳಿ ಸಂಗೀತ ನಿರ್ದೇಶಕರನ್ನು ಒಪ್ಪಿಸಿ ಆ ಬಗೆಯ ರೀತಿಯ ಕೆಲಸವನ್ನು ಅವರು ತೆಗೆಯೋದ್ರಲ್ಲಿ, ಅದನ್ನು ತನ್ನ ಚಿತ್ರದ ಇತ್ಯಾತ್ಮಕವಾಗಿರ್ತಕ್ಕಂಥ ಅಂಶವಾಗಿ ಸೇರಿಸಿಕೊಳ್ಳೋದರಲ್ಲಿ ಅವರ ಪರಿಶ್ರಮ ಎದ್ದು ಕಾಣುತ್ತೆ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಈ ಹಾಡು ಕನ್ನಡ ನಾಡಿನ ಧ್ಯೇಯ ಗೀತೆಯಂತಾಗಿದೆ. ಆಕಸ್ಮಿಕ ಚಿತ್ರಕ್ಕಾಗಿ ಅಣ್ಣಾವರು ಹಾಡಿ ಅಭಿನಯಿಸಿದ ಈ ಗೀತೆ ಎಂದೆಂದೂ ಅಮರ. ಹುಟ್ಟಿದರೆ ಕನ್ನಡ ನಾಡು ಸಾಂಗೂ ಚೆನ್ನಾಗಿತ್ತು. ಆ ಸಂದರ್ಭಕ್ಕೆ ಭಾಳ ಒಳ್ಳೆ ಹಾಡು. ನಾಗಾಭರಣ ಬಂದು ತುಂಬ ಬೇಕಾದವರು, ಎಲ್ಲರ ಜೊತೆಲೂ ಒಡನಾಟ ಚೆನ್ನಾಗಿ ಇಟ್ಕೊಂಡಿರ್ತಾರೆ, ವಿಷಯಗಳು ಗೊತ್ತಿದೆ ಅಲ್ಲ. ಆರ್ಟು ಕಮರ್ಷಿಯಲ್ ಎರಡೂ ಮಾಡ್ತಾರೆ ಅವರು, ಎಲ್ಲ ಥರನೂ ಚೆನ್ನಾಗಿ ಮಾಡ್ತಾರೆ, ಭಾಳ ಬುದ್ಧಿವಂತರು ಅಷ್ಟು ಹೇಳ್ಬೋದು. ಆಕಸ್ಮಿಕ ಭರಣರಿಗೆ ಮಾತ್ರವಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಯಾನದಲ್ಲೂ ಒಂದು ಮೈಲಿಗಲ್ಲು. ತರಾಸೂರವರ 3 ಕಾದಂಬರಿಗಳನ್ನಾಧರಿಸಿ ಭರಣರು ಹೊಸೆದ ಚಿತ್ರಕಥೆ ಇದು. ಇಡೀ ಸ್ವರೂಪವನ್ನು, ಇಡೀ ಚೌಕಟ್ಟನ್ನು ನಿರ್ಧಾರ ಮಾಡೋನು ನಿರ್ದೇಶಕನೇ ಆಗ್ತಾನೆ. ಹೀಗಾಗಿ ಅವನ ಜವಾಬ್ದಾರಿ ಬಹಳ ದೊಡ್ಡದು. ನಮ್ಮಲ್ಲಿ ಎಲ್ಲಿಯವರೆಗೆ ಸೃಜನಶೀಲವಾಗಿ ಸಿನಿಮಾ ಉಳಿಬೇಕಾಗುತ್ತೋ ಅಲ್ಲಿವರೆಗೆ ಕ್ರಿಯಾತ್ಮಕವಾಗಿ ನಿರ್ದೇಶಕ ತನ್ನ ನಿರ್ಧಾರಗಳನ್ನು, ತನ್ನ ಅನಿಸಿಕೆಗಳನ್ನು, ತನ್ನ ಮನೋಭಿಲಾಷೆಗಳನ್ನು, ತಾನು ಹೇಳಬೇಕಾದಂತಹ ವ್ಯಥೆ, ನೋವು ಇವುಗಳೆಲ್ಲವನ್ನು ಆತ ತನ್ನತನದ ಮೂಲಕವೇ ಕಟ್ಟಿಕೊಡಬೇಕಾಗ್ತದೆ. ಜನುಮದ ಜೋಡಿ ಹಲವು ದಾಖಲೆಗಳನ್ನು ಸೃಷ್ಟಿಸಿದ ಮತ್ತು ಹೊಸ ಇತಿಹಾಸ ಬರೆದ ಯಶಸ್ವಿ ಚಿತ್ರ. ನಾಗಾಭರಣರು ಈ ಚಿತ್ರಕ್ಕಾಗಿ ಆರಿಸಿಕೊಂಡಿದ್ದು ಗುಜರಾತಿಯಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಪನ್ನಾಲಾಲ್ ಪಟೇಲ್ರ ಕಾದಂಬರಿಯನ್ನು. ಇದರಿಂದಲೇ ತಿಳಿಯುತ್ತದೆ ಅವರ ವಸ್ತುವಿನ ಆಯ್ಕೆಯ ಪರಿ. ನಾಗಾಭರಣ ಅವರಿಗೆ ಎಲ್ಲೋ ಒಂದು ಕಡೆ ಈ ಜಾನಪದೀಯ ಅಂಶಗಳನ್ನು ತನ್ನ ಚಿತ್ರಗಳಲ್ಲಿ ತರೋದು ಅವರಿಗೆ ಬಹಳ ಇಷ್ಟ.